ಯಾಕೆ ಬರತ್ತ ಗೊತ್ತಿಲ್ಲ, ಸಿಗ್ನಲ್ ಲೈಟ್ ಬರತ್ತದ. ಹಂಗಾಗಿ ಬಿಜಾಪುರ ಶೋರೂಮ್ ಹೊಂಟಿವಿ. ಅಲ್ಲಿ ಏನು ಹೇಳ್ತಾರೆ ನೋಡ್ಬೇಕು. ಒಂದು ಎಂಜಿನ್ ಸಿಗ್ನಲ್ ಏನಿದು ಆಯಿಲ್ ಸಿಗ್ನಲ್ ಲೈಟ್ ಬರಾಕತ್ತಿತ್ತು. ತೊಗೊಂಡು ಬಿಜಾಪುರ ಹೊಂಟಿವಿ. ಏನ ಶೋರೂಮ್ ತೊಗೊಂಡ್ ಹೊಂಟಿವಿ ಸರ್ ಗಾಡಿ. ಯಾಕೆ ಬರತ್ತ ಗೊತ್ತಿಲ್ಲ, ಸಿಗ್ನಲ್ ಲೈಟ್ ಬರತ್ತದ. ಹಂಗಾಗಿ ಬಿಜಾಪುರ ಶೋರೂಮ್ ಹೊಂಟಿವಿ. ಅಲ್ಲಿ ಏನು ಹೇಳ್ತಾರೆ ನೋಡ್ಬೇಕು. ಹಂಗೆ ಮತ್ತು ನಮ್ಮ ಸಾತಿ ಗಾಡಿಗೆ 165 R14 ಟೈರ್ ಅದಾವು. ಇವಕ್ರನ್ನ 195 R14 ತೋರ್ತೀವಿ. ದೊಡ್ಡ ಟೈರ್ ಹಾಕ್ತಿವಿ. ಇಂಜಿನ್ ಯಾಕಂದ್ರೆ ಲೋಡಿಗೆ ಸಣ್ಣ ನಡೆಯಲ್ಲ, ಹಂಗಾಗಿ ಎರಡು ದೊಡ್ಡ ಟೈರ್ ಹಾಕ್ತಿವಿ. ಅದನ್ನ ಚೆಕ್ ಮಾಡಿಸ್ಕೊಂಡು ಟೈರ್ ಹಾಕ್ಸ್ಕೊಂಡ್ ಬರ್ತೀವಿ. ತೋರಿಸ್ತೀನಿ ನಿಮಗೆ ಸರ್ ಶೋರೂಮ್ ಹೋಗಿ ವಿಡಿಯೋ. ಶೋರೂಮ್ ಹೊಂಟಿವಿ ಬಿಜಾಪುರಕ್ಕೆ. ಈಗ ಅಶೋಕ್ ಲೇಲ್ಯಾಂಡ್ ಶೋರೂಮ್ ಬಂದು ನೋಡ್ರಿ. ಈಗ ಒಳಗೆ ಹೋಗಿ ಮಾಡಿಸ್ಬೇಕು ಗಾಡಿ ಏನಿದೆ. ಅದ ಅಂದ್ರು ಪಾಳೆ ಇಲ್ಲ ಅಂದ್ರೆ ಒಂದು 5-6 ಗಾಡಿ ಪಾಳೆ ಅದಾವ ಇಲ್ಲಿ. ಒಂದು 5 ನಿಮಿಷ ಇರತ್ತ. ಯಾರ ಮಿಸ್ತ್ರಿ ಬರ್ತಾರೆ ತಿಳಿಯಾರಪ್ಪ. ನೋಡಮ್ರಿ ಏನು ಮಾಡ್ತಾರಣ್ಣ. ಇದೇ ನೋಡ್ರಿ ನಮ್ಮ ಸಾತಿ ಗಾಡಿ. ಇದಕ್ಕೆ ಇಂಜನ್ ಸಿಗ್ನಲ್ ಲೈಟ್ ಇರ್ತದ. ಅಶೋಕ್ ಲೇಲ್ಯಾಂಡ್ ಶೋರೂಮ್ಗೆ ಬಂದ್ವಿ ಬಿಜಾಪುರದಾಗ. ಮಿಸ್ತ್ರಿ ಅವ್ರು ನೋಡಿಗ್ಯಾರ. ಒಂದು 10 ನಿಮಿಷ ಇರು ಅಂದಾರ. ಬಂದು ನೋಡ್ತಾರತ್ತ. ನೋಡಮ್ರಿ ಏನು ಮಾಡ್ತಾರೆ ಸದ್ದು. ಸ್ಟಾಕ್ ಇಟ್ಟದ ನೋಡ್ರಿ ಅಶೋಕ್ ಲೇಲ್ಯಾಂಡ್ ಶೋರೂಮ್ ಗಾಡಿಗಳು. ಅಣ್ಣ ಟೈರ್ ನೋಡ್ತಾನಣ್ಣ. ಅಲ್ಲೇ ಚೆಕ್ ಮಾಡಿ ಟ್ಯಾಂಕ್ ಮೇಗರ್ಸ. ಇವನ ಅಲ್ಲಿ ರ್ಯಾಂಕ್ ಮೇಲೆ ಎಷ್ಟು ನೋಡ್ತಾ ಇರ್ತ. ಮಿಸ್ತ್ರಿ ಅಣ್ಣ ತೊಗೊಂಡನ. ಇದು ಬಿಜಾಪುರ ಒಳಗೆ ಅಶೋಕ್ ಲೇಲ್ಯಾಂಡ್ ವರ್ಕ್ಶಾಪ್ ನೋಡ್ರಿ. ಇಲ್ಲಿ ಮಿಸ್ತ್ರಿಯವ್ರು ಬಂದು ಅದೆಲ್ಲ ಬಂದ್ಗಳೇ ಚೆಕ್ ಮಾಡತ್ತಾರ. ಲೇಟಾಗಿ ಬಂದಿದ್ವಿ ಆದ್ರೆ ಬಂದುಗಣೆ ಒಂದು ರೆಸ್ಪಾನ್ಸ್ ಮಾಡಿ ತೊಗೊಳಕತ್ತಾರ. ಗಾಡಿ ನೋಡಕತ್ತಾರ ಏನಾದ್ರು ಬುಡಕ್ ಕೇಳಿದಾರೆ. ಬುಡಕ್ ನೋಡಕತ್ತಾರ ಗಾಡಿ ಏನಾಗಿದೆ. ಸೆನ್ಸರ್ ಗಿನ್ಸರ್ ಹಣ ಇರಬೇಕು. ಚೆಕ್ ಮಾಡತ್ತಾರ ವಯರ್ಗಳು. ಇಲ್ಲಿ ಅದು ಯಾವುದೋ ಮೇನ್ ಇಂಜನ್ ಮ್ಯಾಗ ಆಯಿಲಿನ ಸಿಗ್ನಲ್ದು ಸೆನ್ಸರ್ ಇರುತ್ತೆ. ಹಂಗಾಗಿ ಅದು ನಾಳೆ ತರಿಸ್ನಂದ್ರೆ ಗಾಡಿ ಇವತ್ತು ಇಲ್ಲೇ ಹಚ್ಚಿವಿ. ನಾಳೆ ಬಂದು ಒಯ್ ಅಂದ್ರೆ ಗಾಡಿ ಇಲ್ಲೇ ಬಿಟ್ಟು ಹೊಂಟಿವಿ. ನಾಳೆಗೆ ಒಟ್ಟು ತರ್ಸಿ ಹಾಕಿ ಕೊಡ್ತಂದ್ರೆ ಒಯ್ಬೇಡ್ರಿ ಪ್ರಾಬ್ಲಮ್ ಆಗ್ತದೆ, ಇಲ್ಲೇ ಹಚ್ಚಿ ಅಂದ್ರೆ ಇಲ್ಲೇ ಶೋರೂಮ್ದಾಗ ಬಿಟ್ಟು ಹೊಂಟಿವಿ ಅದು ಗಾಡಿ. ಅವರು ಮಿಸ್ತ್ರಿಯರು ಹೇಳಿದ್ರು ಸುಮ್ಮನೆ ರಿಸ್ಕ್ ತೊಗೊಬೇಡ್ರಿ, ಗಾಡಿ ಇಲ್ಲಿ ಒಂದಿನ ಹಚ್ಚಿರಿ, ನಾಳೆಗೆ ಏನಿದ್ರು ಒಂದು ಪಾರ್ಟ್ ಫುಲ್ ಕ್ಲಿಯರ್ ಮಾಡಿ ಕೊಡ್ತಂದ್ರೆ ಗಾಡಿ ಇಲ್ಲೇ ಹಚ್ಚಿ ಹೊಂಟಿವಿ. ನೋಡಮ್ರಿ ನೆಕ್ಸ್ಟ್ ವಾರಂಟಿ ಹೋಗಿರ್ತದೆ. ಈಗ 5 ತಿಂಗಳ ಗಾಡಿ ಅದ. ಪೀಸ್ ಟು ಪೀಸ್ ಏನೂ ರೊಕ್ಕ ತೊಗೊಳಾರೆ ಅವರೇ ಚೇಂಜ್ ಮಾಡಿ ಕೊಡ್ತೀನಿ ಅಂದ್ರೆ ಮಿಸ್ತ್ರಿಯರು. ಏನು ಅವರೇ ಮಿಸ್ತ್ರಿಯವ್ರು ಎಲ್ಲ ಹೇಳಿ ಮಾಡಿಕೊಡ್ತೀನಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೋಡಮ್ರಿ ಏನು ಮಾಡ್ತಾರೆ ನಾಳೆ ಗೊತ್ತಾಕ. ಮತ್ತು ಶೋರೂಮ್ದಾಗ ಕೆಲಸ ಆಗಲಿಲ್ಲ, ಇಲ್ಲೇ ಗಾಡಿ ಹಚ್ಚಿ ಹೊಂಟಿವಿ. ಮತ್ತು ಅವ್ರು ನಾಳೆ ಬಾ ಅಂದ್ರೆ ನಮ್ಮ ಗಣೇಶ್ ಬೈದು ಕಾರ್ ತೊಗೊಂಬಂದನ. ಕಾರ್ ತೊಗೊಂಡು ಸುಮ್ಮ ಊರಿಗೆ ಹೋಗ್ಬಿಡ್ತೀವಿ. ಟೈರ್ ತೊಗೋಬೇಕು, 1-2 ಗಾಡಿ ಟೈರ್ ತೊಗೋತೀವಿ. ತೊಗೊಂಡು ಕಿಶಿಂದ ಊರಿಗೆ ಹೋಗ್ಬಿಡ್ತೀವಿ ಸರ್. ಕೆಲಸ ಅಂತೂ ಆಗಲಿಲ್ಲ ಇವತ್ತು ಸರ್ ಊರಿಗೆ. ನಿನ್ನೆ ಶೋರೂಮ್ದಾಗ ಗಾಡಿ ಬಿಟ್ಟು ಹೋಗಿದ್ವಿ. ಇವತ್ತು ರೆಡಿ ಮಾಡ್ಯಾರ. ಬರ್ಕ ಅವರೇ ರೆಡಿ ಮಾಡಿಬಿಟ್ರೆ ಗೇಟ್ ಪಾಸ್ ಕೊಟ್ರೆ ಸದ ಗಾಡಿ ತೊಳ್ಯಾಕತ್ತಾರ. ಗಾಡಿ ತೊಗೊಂಡು ಊರಿಗೆ ಹೋಗೋದು. ನಮ್ಮ ಸಾಚಿ ಗಾಡಿ ಬಂದ ಟೈರ್ ಹಾಕೋಬೇಕು ಸದ. ಮಾರ್ಕೆಟ್ ಒಳಗೆ ಬಂದ ಟೈರ್ ತೊಗೋತೀವಿ. ಗಾಡಿ ಸರ್ವಿಸ್ ಮಾಡ್ದಂಗೆ ಕಾಣ್ತಾರೆ. ಸರ್ವಿಸ್ ಆಗ ಗಾಡಿ ಕೆಲಸ ಹೋದ ಎಲ್ಲ ಲೈಟ್ ಗೀಟ್ ಹೋಗ್ಯಾವು. ಇಲ್ಲಿ ವಾಟರ್ ಸರ್ವಿಸ್ ಅದ. ಮನೆ ತೊಳ್ಯಾಕತ್ತಾರೆ. ಇಲ್ಲಿ ತೊಳೆದ್ರೆ ನಮ್ಮ ಗಾಡಿ ಒಂದು ವಾಶ್ ಮಾಡ್ತಾರೆ. ವಾಶ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಗೇಟ್ ಪಾಸ್ ಅದು ಕೊಟ್ಟಾರೆ. ಚಾಕ್ಲೇಟ್ ಅದು ಕಳ್ಸ್ಯಾರ. ನಾನು ಮನೆಯಾಗಿದ್ದು ಬರೋಕೆ ಎಲ್ಲ ರೆಡಿ ಮಾಡಿ ನಿಂದಿರ್ಸೋರು ಗಾಡಿ. ಇಂಜನ್ ಸ್ಟಾರ್ಟ್ ಆದ್ರೆ ಹೊಕ್ಕಂಗಿಲ್ಲ.